ನಮಸ್ಕಾರ ಸ್ನೇಹಿತರೆ, ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾವೆಲ್ಲರೂ ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಕಾಣುತ್ತೇವೆ. ಆ ಕನಸುಗಳಿಗಾಗಿ ಹಗಲು ರಾತ್ರಿ ಶ್ರಮಿಸುತ್ತೇವೆ. ಆದರೆ ಕೆಲವೊಮ್ಮೆ ಎಷ್ಟು ಪ್ರಯತ್ನಿಸಿದರೂ ಯಶಸ್ಸು ನಮಗೆ ಮರೀಚಿಕೆಯಾಗುತ್ತದೆ. ಆಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ: ನನ್ನ ಕನಸುಗಳು ಏಕೆ ನಿಜವಾಗುತ್ತಿಲ್ಲ? ದೇವರು ನನ್ನನ್ನು ಕೈಬಿಟ್ಟಿದ್ದಾನಾ? ಸ್ನೇಹಿತರೆ, ಈ ಗೊಂದಲಕ್ಕೆ 5000 ವರ್ಷಗಳ ಹಿಂದೆಯೇ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಉತ್ತರ ನೀಡಿದ್ದಾನೆ. ಅರ್ಜುನನಿಗೂ ಇಂತಹದೇ ಗೊಂದಲಗಳಿದ್ದವು. ಇಂದು ಕೃಷ್ಣನ ಆ ಮಾತುಗಳ ಮೂಲಕ ನಿಮ್ಮ ಕನಸುಗಳು ನನಸಾಗದಿರಲು ಇರುವ ರಹಸ್ಯ ಕಾರಣಗಳನ್ನು ತಿಳಿಯೋಣ. 1. ಫಲದ ಮೇಲಿನ ಅತಿಯಾದ ವ್ಯಾಮೋಹ. ಶ್ರೀಕೃಷ್ಣನ ಅತ್ಯಂತ ಪ್ರಸಿದ್ಧ ಬೋಧನೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನಮ್ಮ ಕನಸುಗಳು ನಿಜವಾಗದಿರಲು ಮೊದಲ ಕಾರಣವೆಂದರೆ ನಾವು ಕೆಲಸದ ಮೇಲೆ ಗಮನ ಕೊಡುವುದಕ್ಕಿಂತ ಹೆಚ್ಚಾಗಿ ಅದರ ಫಲದ ಮೇಲೆ, ರಿಸಲ್ಟ್ ಮೇಲೆ ಗಮನ ಕೊಡುತ್ತೇವೆ. ನಾನು ಗೆಲ್ಲುತ್ತೇನಾ? ಗೆದ್ದ ಮೇಲೆ ನನಗೆ ಏನು ಸಿಗುತ್ತದೆ ಎಂಬ ಆತಂಕ ನಿಮ್ಮ ಶಕ್ತಿಯನ್ನು ಕುಂದಿಸುತ್ತದೆ. ಕೃಷ್ಣ ಹೇಳುವಂತೆ, ಫಲದ ಮೇಲಿನ ಆಸೆ ನಿಮ್ಮಲ್ಲಿ ಭಯವನ್ನು ಹುಟ್ಟಿಸುತ್ತದೆ. ಈ ಭಯ ನಿಮ್ಮ ಕೆಲಸದ ಗುಣಮಟ್ಟವನ್ನು ಕೆಡಿಸುತ್ತದೆ. ಫಲದ ಚಿಂತೆ ಬಿಟ್ಟು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ಮಾತ್ರ ಯಶಸ್ಸಿನ ಹಾದಿ ತೆರೆಯುತ್ತದೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಓದುತ್ತಿರುವಾಗ ಅವನ ಮನಸ್ಸಿನಲ್ಲಿ ಏನು ನಡೆಯುತ್ತದೆ? ನಾನು ಫಸ್ಟ್ ಬರ್ತೀನಿ, ಫೇಲ್ ಆದ್ರೆ ಏನು ಆಗುತ್ತದೆ, ಜನರು ಏನು ಹೇಳುತ್ತಾರೆ? ಈ ಭಯ ಮತ್ತು ಆತಂಕ ಅವನ ಮನಸ್ಸನ್ನು ಅಶಾಂತ ಮಾಡುತ್ತದೆ. ಅವನ ಗಮನ ಓದಿನ ಮೇಲೆ ಇರಬೇಕಾದರೆ ಅದು ಫಲದ ಭಯದ ಮೇಲೆ ಹೋಗುತ್ತದೆ. ಹಾಗೆಯೇ ಒಬ್ಬ ಯುವಕ ವ್ಯವಹಾರ ಆರಂಭಿಸಿದಾಗ ಅವನು ಪ್ರತಿದಿನ ಯೋಚಿಸುತ್ತಾನೆ: ಇದು ಯಶಸ್ವಿಯಾಗುತ್ತದೆಯಾ? ಹಣ ಬರ್ತದೆಯಾ? ಸೋತರೆ ಏನೂ ಆಗುತ್ತದೆ? ಈ ರೀತಿಯ ಚಿಂತನೆ ನಿಧಾನವಾಗಿ ಅವನ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ. ಕೃಷ್ಣನ ಬೋಧನೆ ಇಲ್ಲಿ ತುಂಬಾ ಆಳವಾಗಿದೆ. ಅವರು ಹೇಳುವುದು, ಫಲದ ಮೇಲೆ ಅತಿಯಾದ ಆಸೆ ಬಂದಾಗ ಭಯ ಹುಟ್ಟುತ್ತದೆ. ಭಯ ಬಂದಾಗ ಮನಸ್ಸು ಗಾಬರಿಯಾಗುತ್ತದೆ. ಗಾಬರಿಯಾದ ಮನಸ್ಸಿನಿಂದ ಮಾಡಿದ ಕೆಲಸ ಯಾವತ್ತೂ ಉತ್ತಮವಾಗುವುದಿಲ್ಲ. ಆದರೆ ಒಂದು ಕ್ಷಣ ಯೋಚಿಸಿ. ನೀವು ಒಂದು ಕೆಲಸವನ್ನು ಪೂರ್ಣ ಮನಸ್ಸಿನಿಂದ, ಪ್ರೀತಿಯಿಂದ, ಫಲದ ಭಯವಿಲ್ಲದೆ ಮಾಡಿದಾಗ ಆ ಕೆಲಸದಲ್ಲಿ ನಿಮ್ಮ ಶಕ್ತಿ ಸಂಪೂರ್ಣವಾಗಿ ಕಾಣುತ್ತದೆ. ಒಬ್ಬ ಕಲಾವಿದ ಚಿತ್ರ ಬಿಡಿಸುವಾಗ ಅವನು ಇದಕ್ಕೆ ಎಷ್ಟು ಹಣ ಸಿಗುತ್ತದೆ ಎಂದು ಯೋಚಿಸುವುದಿಲ್ಲ. ಅವನು ಕೇವಲ ತನ್ನ ಕಲೆಯನ್ನು ವ್ಯಕ್ತಪಡಿಸುತ್ತಾನೆ. ಆ ಕಾರಣದಿಂದ ಅವನ ಚಿತ್ರ ಅದ್ಭುತವಾಗುತ್ತದೆ. ಅದೇ ರೀತಿಯಲ್ಲಿ ಜೀವನದಲ್ಲಿಯೂ ನೀವು ಫಲದ ಬಗ್ಗೆ ಕಡಿಮೆ ಯೋಚಿಸಿ ನಿಮ್ಮ ಕೆಲಸವನ್ನು ಪ್ರೀತಿಯಿಂದ ಮಾಡಿದಾಗ ಯಶಸ್ಸು ನಿಮ್ಮ ಹಿಂದೆ ಬರುತ್ತದೆ. ಜೀವನದ ಸತ್ಯ: ನಾವು ಬಹಳ ಬಾರಿ ಫಲದ ಹಿಂದೆ ಓಡುತ್ತೇವೆ. ಆದರೆ ಕೃಷ್ಣ ಹೇಳುವುದು, ಕೆಲಸದ ಮೇಲೆ ಪ್ರೀತಿ ಬೆಳೆಸಿ, ಫಲ ಸ್ವತಃ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಆದ್ದರಿಂದ ಪ್ರತಿದಿನ ನಿಮ್ಮನ್ನು ನೀವು ಕೇಳಿಕೊಳ್ಳಿ: ನಾನು ಇಂದು ನನ್ನ ಕೆಲಸವನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡಿದೆ? ಯಾಕೆಂದರೆ ಫಲವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ನಮ್ಮ ಪರಿಶ್ರಮವನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಿಸಬಹುದು. 2. ಅಶಿಸ್ತು ಮತ್ತು ಚಂಚಲ ಮನಸ್ಸು. ಕನಸು ಕಾಣುವುದು ಸುಲಭ, ಆದರೆ ಅದನ್ನು ಸಾಕಾರಗೊಳಿಸಲು ಬೇಕಾದ ಶಿಸ್ತು ಎಲ್ಲರಲ್ಲಿಯೂ ಇರುವುದಿಲ್ಲ. ಕೃಷ್ಣ ಹೇಳುತ್ತಾನೆ, ಮನಸ್ಸು ಗಾಳಿಯಲ್ಲಿ ಹಾರುವ ಗರಿಯಂತೆ ಚಂಚಲವಾದುದು. ನೀವು ಒಂದು ದಿನ ಉತ್ಸಾಹದಿಂದ ಕೆಲಸ ಮಾಡುತ್ತೀರಿ, ಮರುದಿನ ಸೋಮಾರಿತನಕ್ಕೆ ಶರಣಾಗುತ್ತೀರಿ. ಇಂತಹ ಚಂಚಲತೆಯಿಂದ ದೊಡ್ಡ ಕನಸುಗಳು ನನಸಾಗಲು ಸಾಧ್ಯವಿಲ್ಲ. ಅಭ್ಯಾಸ ಮತ್ತು ವೈರಾಗ್ಯದ ಮೂಲಕ ಮನಸ್ಸನ್ನು ಗೆದ್ದವನಿಗೆ ಮಾತ್ರ ವಿಜಯಮಾಲೆ ಲಭಿಸುತ್ತದೆ. ಕೃಷ್ಣ ಅವರು ಭಗವದ್ಗೀತೆಯಲ್ಲಿ ಮನಸ್ಸಿನ ಬಗ್ಗೆ ಒಂದು ಆಳವಾದ ಸತ್ಯವನ್ನು ಹೇಳುತ್ತಾರೆ. ಅವರು ಹೇಳುತ್ತಾರೆ, ಮನಸ್ಸು ಗಾಳಿಯಂತೆ ಚಂಚಲವಾದದು. ಅದರ ಅರ್ಥ ಏನು ಎಂದರೆ, ನಮ್ಮ ಮನಸ್ಸು ಒಂದು ಜಾಗದಲ್ಲಿ ಸ್ಥಿರವಾಗಿ ಇರಲು ಇಷ್ಟಪಡುವುದಿಲ್ಲ. ಇಂದು ನಾವು ಒಂದು ದೊಡ್ಡ ಕನಸು ಕಾಣುತ್ತೇವೆ, ಆದರೆ ನಾಳೆ ಅದನ್ನು ಸಾಧಿಸಲು ಬೇಕಾದ ಶ್ರಮವನ್ನು ಮಾಡದೆ ಬಿಟ್ಟುಬಿಡುತ್ತೇವೆ. ಇದು ನಮ್ಮ ದಿನನಿತ್ಯದ ಜೀವನದಲ್ಲೇ ಕಾಣುತ್ತದೆ. ಉದಾಹರಣೆಗೆ, ಹೊಸ ವರ್ಷ ಬಂದಾಗ ಅನೇಕರು ನಿರ್ಧಾರ ಮಾಡುತ್ತಾರೆ, ಇನ್ನು ಮುಂದೆ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡಬೇಕು, ಹೊಸ ಕೌಶಲ್ಯ ಕಲಿಯಬೇಕು, ಜೀವನವನ್ನು ಬದಲಾಯಿಸಬೇಕು. ಮೊದಲ 2 ದಿನ ತುಂಬ ಉತ್ಸಾಹ ಇರುತ್ತದೆ. ಆದರೆ 3ನೇ ದಿನ ಬಂದಾಗ ಮನಸ್ಸು ಹೇಳುತ್ತದೆ, ಇಂದು ಬಿಡು, ನಾಳೆಯಿಂದ ಮಾಡೋಣ. ಆ ನಾಳೆ ಎಂಬ ಪದವೇ ನಿಧಾನವಾಗಿ ಕನಸುಗಳನ್ನು ಕೊಲ್ಲುತ್ತದೆ. ಹೀಗೆಯೇ ಒಬ್ಬ ವಿದ್ಯಾರ್ಥಿ ಓದಬೇಕೆಂದು ಕುಳಿತಾಗ ಕೆಲವೇ ನಿಮಿಷಗಳಲ್ಲಿ ಮೊಬೈಲ್ ನೋಡಬೇಕು ಅನ್ನಿಸುತ್ತದೆ. ಒಬ್ಬ ಯುವಕ ತನ್ನ ಗುರಿಗಾಗಿ ಕೆಲಸ ಮಾಡಬೇಕಾದರೆ ಅವನ ಮನಸ್ಸು ಸುಲಭವಾದ ಮಾರ್ಗವನ್ನು ಹುಡುಕುತ್ತದೆ. ಇದು ಮನಸ್ಸಿನ ಸ್ವಭಾವ. ಆದ್ದರಿಂದ ಕೃಷ್ಣ ಹೇಳುವುದು, ಮನಸ್ಸನ್ನು ಗೆಲ್ಲಲು 2 ಮಾರ್ಗಗಳಿವೆ. ಅಭ್ಯಾಸ: ಪ್ರತಿದಿನ ಒಂದೇ ಗುರಿಯ ಕಡೆ ಸಣ್ಣ ಹೆಜ್ಜೆ ಇಡುವುದು, ಮನಸ್ಸು ಬೇರೆಡೆ ಹೋಗಿದ್ದರೂ ಮತ್ತೆ ಅದನ್ನು ಗುರಿಯ ಕಡೆ ತರುವುದು. ವೈರಾಗ್ಯ:
ಅನಗತ್ಯ ಆಕರ್ಷಣೆಗಳು ಮತ್ತು ವ್ಯರ್ಥ ಚಿಂತನೆಗಳಿಂದ ದೂರವಾಗುವುದು. ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ಈ ರೀತಿಯಾಗಿ ತರಬೇತಿಸಿದಾಗ ಅವನಲ್ಲಿ ಶಿಸ್ತು ಬೆಳೆಯುತ್ತದೆ. ಶಿಸ್ತು ಎಂದರೆ ಕೇವಲ ಕಠಿಣ ನಿಯಮವಲ್ಲ. ಶಿಸ್ತು ಎಂದರೆ ನಿಮ್ಮ ಕನಸುಗಳನ್ನು ಗೌರವಿಸುವುದು. ನಿಮ್ಮ ಕನಸುಗಳು ದೊಡ್ಡವಾಗಿದ್ದರೆ ಅವುಗಳಿಗೆ ಪ್ರತಿದಿನ ಕೊಡುವ ಸಣ್ಣ ಪ್ರಯತ್ನವೇ ಅವುಗಳನ್ನು ನಿಜವಾಗಿಸುತ್ತದೆ. ಜೀವನದ ಸತ್ಯ: ಅನೇಕ ಜನರು ಕನಸು ಕಾಣುತ್ತಾರೆ, ಆದರೆ ಕೆಲವರು ಮಾತ್ರ ಅದನ್ನು ಸಾಧಿಸುತ್ತಾರೆ. ಯಾಕೆಂದರೆ ಕನಸುಗಳು ದೊಡ್ಡವಾಗಿದ್ದರಿಂದಲ್ಲ, ಅವುಗಳನ್ನು ಸಾಧಿಸಲು ಬೇಕಾದ ಶಿಸ್ತು ದೊಡ್ಡವಾಗಿದ್ದರಿಂದ. ಆದ್ದರಿಂದ ಪ್ರತಿದಿನ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಇಂದು ನನ್ನ ಕೆಲಸವನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡಿದೆ. ಯಾಕೆಂದರೆ ಫಲವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ನಮ್ಮ ಪರಿಶ್ರಮವನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಿಸಬಹುದು. ಮೂರನೆಯ ಕಾರಣ: ಸಂಶಯ ಮತ್ತು ಆತ್ಮವಿಶ್ವಾಸದ ಕೊರತೆ. ನಿಮ್ಮ ಕನಸಿನ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಈ ಪ್ರಪಂಚ ನಿಮ್ಮನ್ನು ಹೇಗೆ ನಂಬುತ್ತದೆ? ಅರ್ಜುನನು ಗಾಂಡೀವವನ್ನು ಕೆಳಗಿಟ್ಟಾಗಲೂ ಇದೇ ಸಂಶಯ ಕಾಡಿತು. ಕೆಲಸ ಶುರು ಮಾಡುವ ಮೊದಲೇ ಇದು ನನ್ನಿಂದ ಸಾಧ್ಯವೇ ಎಂದು ಸಂಶಯಪಟ್ಟರೆ ನಿಮ್ಮ ಶಕ್ತಿಯ ಅರ್ಧದಷ್ಟು ಅಲ್ಲೇ ನಾಶವಾಗುತ್ತದೆ. ದೈವಿಕ ನಂಬಿಕೆ ಮತ್ತು ಅಚಲವಾದ ಆತ್ಮವಿಶ್ವಾಸ ಯಶಸ್ಸಿನ ಮೂಲ ಮಂತ್ರಗಳು. ಕೃಷ್ಣ ಅವರು ಭಗವದ್ಗೀತೆಯಲ್ಲಿ ಒಂದು ಗಂಭೀರ ಸತ್ಯವನ್ನು ಹೇಳುತ್ತಾರೆ: ಸಂಶಯಾತ್ಮ ವಿನಶ್ಯತಿ. ಅಂದರೆ ಸಂದೇಹದಲ್ಲಿ ಬದುಕುವ ಮನುಷ್ಯ ತನ್ನ ಶಕ್ತಿಯನ್ನು ತಾನೇ ನಾಶ ಮಾಡಿಕೊಳ್ಳುತ್ತಾನೆ. ನಮ್ಮ ಜೀವನದಲ್ಲಿ ಅನೇಕ ಕನಸುಗಳು ನಿಜವಾಗದಿರುವ ಕಾರಣ ಪ್ರತಿಭೆಯ ಕೊರತೆಯಲ್ಲ, ನಮ್ಮ ಮೇಲೆ ನಮಗೇ ಇರುವ ನಂಬಿಕೆಯ ಕೊರತೆ. ಯೋಚಿಸಿ ನೋಡಿ, ಒಬ್ಬ ಯುವಕ ಹೊಸ ವ್ಯವಹಾರ ಆರಂಭಿಸಲು ಬಯಸುತ್ತಾನೆ. ಆದರೆ ಅವನ ಮನಸ್ಸು ಕೇಳುತ್ತದೆ, ನನ್ನಿಂದ ಸಾಧ್ಯವೇ? ನಾನು ಸೋತರೆ ಜನರು ಏನು ಹೇಳುತ್ತಾರೆ? ಈ ಸಂಶಯ ಅವನನ್ನು ಮೊದಲ ಹೆಜ್ಜೆ ಇಡಲು ಕೂಡ ಬಿಡುವುದಿಲ್ಲ. ಹಾಗೆಯೇ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಓದಿದ್ದರೂ ಪರೀಕ್ಷಾ ಹಾಲಿಗೆ ಹೋಗುವಾಗ ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ನಾನು ಪಾಸಾಗುತ್ತೇನೆ? ಈ ಒಂದು ಸಂಶಯವೇ ಅವನ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ. ಅವನಿಗೆ ಗೊತ್ತಿರುವ ಉತ್ತರಗಳನ್ನು ಮರೆತು ಹೋಗುವಷ್ಟು ಭಯ ಹುಟ್ಟಿಸುತ್ತದೆ. ಇದೇ ಕಾರಣಕ್ಕೆ ಅರ್ಜುನನು ಕೂಡ ಒಂದು ಕ್ಷಣ ಯುದ್ಧಭೂಮಿಯಲ್ಲಿ ಗಾಬರಿಯಾಗಿದ್ದನು. ಅವನು ತನ್ನ ಗಾಂಡೀವ ಧನುಸ್ಸನ್ನೇ ಕೆಳಗಿಟ್ಟನು. ಅವನಿಗೆ ಶಕ್ತಿ ಇರಲಿಲ್ಲ ಎಂದಲ್ಲ, ಆ ಕ್ಷಣದಲ್ಲಿ ಅವನ ಮನಸ್ಸು ಸಂಶಯದಿಂದ ತುಂಬಿತ್ತು. ಆದರೆ ಕೃಷ್ಣನ ಬೋಧನೆ ಅವನಿಗೆ ಒಂದು ಸತ್ಯವನ್ನು ತಿಳಿಸಿತು: ನಿನ್ನ ಶಕ್ತಿಯನ್ನು ನೀನೇ ಸಂಶಯದಿಂದ ಕುಗ್ಗಿಸಬೇಡ. ಜೀವನದಲ್ಲಿ ಮೊದಲ ಹೆಜ್ಜೆ ಇಡುವ ಮೊದಲು ನಾವು ನಮ್ಮನ್ನು ನಾವು ಕೇಳಿಕೊಳ್ಳಬೇಕು: ನನಗೆ ಸಾಧ್ಯವಿಲ್ಲ ಎಂದು ಯಾರು ಹೇಳಿದರು? ಪ್ರಪಂಚ ನಿಮ್ಮ ಮೇಲೆ ನಂಬಿಕೆ ಇಡುವುದಕ್ಕೂ ಮೊದಲು ನಿಮ್ಮ ಮೇಲೆ ನೀವು ನಂಬಿಕೆ ಇಡಬೇಕು. ಯಾಕೆಂದರೆ ಆತ್ಮವಿಶ್ವಾಸ ಇರುವ ವ್ಯಕ್ತಿ ಸೋತರೂ ಮತ್ತೆ ಎದ್ದು ನಿಲ್ಲುತ್ತಾನೆ. ಆದರೆ ಸಂಶಯದಿಂದ ತುಂಬಿರುವ ವ್ಯಕ್ತಿ ಯುದ್ಧ ಆರಂಭವಾಗುವುದಕ್ಕೂ ಮುಂಚೆಯೇ ಸೋಲುತ್ತಾನೆ. ಜೀವನದ ಸತ್ಯ: ಅನೇಕ ಕನಸುಗಳು ಸೋಲಿನಿಂದ ನಾಶವಾಗುವುದಿಲ್ಲ, ಸಂಶಯದಿಂದಲೇ ನಾಶವಾಗುತ್ತವೆ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲಾದರೂ ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆ ಬಂದರೆ ಅದಕ್ಕೆ ಒಂದೇ ಉತ್ತರ ನೀಡಿ: ಹೌದು, ಪ್ರಯತ್ನಿಸಿದರೆ ನನಗೆ ಸಾಧ್ಯ. ಯಾಕೆಂದರೆ ದೈವಿಕ ನಂಬಿಕೆ ಮತ್ತು ಅಚಲವಾದ ಆತ್ಮವಿಶ್ವಾಸ ಯಶಸ್ಸಿನ ನಿಜವಾದ ಮೂಲ ಮಂತ್ರಗಳು. 4. ಪರಿಹಾರ: ಕನಸನ್ನು ನಿಜವಾಗಿಸುವುದು ಹೇಗೆ? ಕೃಷ್ಣ ಅವರು ಭಗವದ್ಗೀತೆಯಲ್ಲಿ ಹೇಳುವಂತೆ, ಕನಸುಗಳನ್ನು ನಿಜವಾಗಿಸುವ ರಹಸ್ಯ ದೊಡ್ಡದಾಗಿ ಕಾಣುವುದಿಲ್ಲ, ಆದರೆ ಅದನ್ನು ಬದುಕಿನಲ್ಲಿ ಅನುಸರಿಸುವವರು ಮಾತ್ರ ಯಶಸ್ಸನ್ನು ನೋಡುತ್ತಾರೆ. ನಿಮ್ಮ ಕನಸು ನಿಜವಾಗಬೇಕೆಂದರೆ ನಿಮ್ಮಲ್ಲಿ 3 ಮಹತ್ವದ ಗುಣಗಳಿರಬೇಕು. 1. ಶ್ರದ್ಧೆ, ಫೇತ್ ಇನ್ ವರ್ಕ್. ನೀವು ಮಾಡುತ್ತಿರುವ ಕೆಲಸದ ಮೇಲೆ ನಿಜವಾದ ಭಕ್ತಿ ಇರಬೇಕು. ಇಂದಿನ ಜಗತ್ತಿನಲ್ಲಿ ಅನೇಕರು ಕೆಲಸ ಮಾಡುತ್ತಾರೆ, ಆದರೆ ಹೃದಯದಿಂದ ಮಾಡುವವರು ತುಂಬಾ ಕಡಿಮೆ. ಒಬ್ಬ ವಿದ್ಯಾರ್ಥಿ ಕೇವಲ ಪರೀಕ್ಷೆ ಪಾಸಾಗಲು ಓದುತ್ತಾನೆ, ಆದರೆ ಮತ್ತೊಬ್ಬ ವಿದ್ಯಾರ್ಥಿ ಜ್ಞಾನವನ್ನು ಪ್ರೀತಿಯಿಂದ ಕಲಿಯುತ್ತಾನೆ. ಅವರಿಬ್ಬರೂ ಓದುತ್ತಿದ್ದಾರೆ, ಆದರೆ ಎರಡನೆಯ ವ್ಯಕ್ತಿಯ ಶ್ರದ್ಧೆ ಅವನನ್ನು ದೂರದ ಮಟ್ಟಿಗೆ ಕೊಂಡೋಗುತ್ತದೆ. 2. ಸಮರ್ಪಣೆ. ಕೃಷ್ಣ ಹೇಳುವ ಮತ್ತೊಂದು ಮಹತ್ವದ ರಹಸ್ಯ: ನೀವು ಮಾಡುವ ಕೆಲಸವನ್ನು ಕೇವಲ ಕೆಲಸ ಎಂದು ನೋಡಬೇಡಿ. ಅದನ್ನು ಒಂದು ಧರ್ಮ, ಒಂದು ಸೇವೆ ಎಂದು ನೋಡಿ ಮಾಡಿದರೆ ಅದರಲ್ಲಿ ಒಂದು ವಿಭಿನ್ನ ಶಕ್ತಿ ಮೂಡುತ್ತದೆ. ಒಬ್ಬ ತಾಯಿ ತನ್ನ ಮಕ್ಕಳನ್ನು ನೋಡಿಕೊಳ್ಳುವಾಗ ಅದು ಕೇವಲ ಜವಾಬ್ದಾರಿಯಲ್ಲ, ಅದು ಪ್ರೀತಿ ಮತ್ತು ಸಮರ್ಪಣೆಯ ರೂಪ. ಹಾಗೆಯೇ ನೀವು ಮಾಡುವ ಕೆಲಸವನ್ನು ಇದು ದೇವರು ಕೊಟ್ಟ ಕರ್ತವ್ಯ ಎಂದು ಭಾವಿಸಿ ಮಾಡಿದರೆ ಅದರಲ್ಲಿ ಒಂದು ವಿಭಿನ್ನ ಶಕ್ತಿ ಮೂಡುತ್ತದೆ. 3. ತಾಳ್ಮೆ. ಇಂದಿನ ಜಗತ್ತಿನಲ್ಲಿ ಜನರಿಗೆ ಅತ್ಯಂತ ಕಡಿಮೆ ಇರುವ ಗುಣವೇ ಇದು. ನಾವು ಬೀಜ ಬಿಟ್ಟಿದ ಕೂಡಲೇ ಮರ ಬೆಳೆದು ಹಣ್ಣು ಕೊಡಬೇಕು ಎಂದು ಬಯಸುತ್ತೇವೆ, ಆದರೆ ಪ್ರಕೃತಿಯ ನಿಯಮ ಬೇರೆ. ಬೀಜ ಮೊಳಕೆ ಇಡಲು ಸಮಯ ಬೇಕು, ಮರ ಬೆಳೆಯಲು ಸಮಯ ಬೇಕು, ಹಣ್ಣು ಬರಲು ಇನ್ನಷ್ಟು ಸಮಯ ಬೇಕು. ಹಾಗೆಯೇ ಜೀವನದಲ್ಲಿಯೂ
ನಿಮ್ಮ ಪರಿಶ್ರಮದ ಫಲ ಕೂಡ ಸರಿಯಾದ ಸಮಯದಲ್ಲಿ ಮಾತ್ರ ಬರುತ್ತದೆ. ಜೀವನದ ಆಳವಾದ ಸತ್ಯ: ನೀವು ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ, ಸಮರ್ಪಣೆಯಿಂದ ಮತ್ತು ತಾಳ್ಮೆಯಿಂದ ಮಾಡಿದರೆ ನಿಮಗೆ ಕಾಣದ ರೀತಿಯಲ್ಲಿ ಇಡೀ ವಿಶ್ವವೇ ನಿಮ್ಮ ಪರವಾಗಿ ಕೆಲಸ ಮಾಡಲು ಶುರು ಮಾಡುತ್ತದೆ. ಅದಕ್ಕಾಗಿ ಕೊನೆಯಲ್ಲಿ ಒಂದು ಸತ್ಯವನ್ನು ನೆನಪಿರಿಕೊಳ್ಳಿ: ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ, ಕಾಲ ಬಂದಾಗ ನಿಮ್ಮ ಕನಸುಗಳು ಸ್ವತಃ ನಿಮ್ಮ ಬಾಗಿಲು ತಟ್ಟುತ್ತವೆ. ಸ್ನೇಹಿತರೆ, ಇವತ್ತೇ ನಿಮ್ಮ ಮನಸ್ಸಿನಲ್ಲಿರುವ ಫಲದ ಚಿಂತೆಯನ್ನು ಕೃಷ್ಣನ ಪಾದಕ್ಕೆ ಅರ್ಪಿಸಿ. ಕೆಲಸದಲ್ಲಿ ನಿಮ್ಮ 100ಕ್ಕೆ 100ರಷ್ಟು ಶಕ್ತಿಯನ್ನು ಹಾಕಿ. ನೆನಪಿಡಿ, ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಕೃಷ್ಣ ನಿಮಗೆ ನೀಡುತ್ತಿರುವ ಒಂದು ಹೊಸ ಪಾಠ. ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕನಸುಗಳಿಗಾಗಿ ಕಷ್ಟಪಡುತ್ತಿರುವ ಸ್ನೇಹಿತರಿಗೆ ಶೇರ್ ಮಾಡಿ. ಭಗವದ್ಗೀತೆಯ ಇಂತಹ ಅದ್ಭುತ ಸಾರಗಳಿಗಾಗಿ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೃಷ್ಣ ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.